ನಿನ್ನೆ ಮಹಾರಾಷ್ಟ್ರದಲ್ಲಿ ನಡೆದಂತಹ ವಿಮಾನ ದುರಂತದಲ್ಲಿ ಮಹಾರಾಷ್ಟ್ರದ ಡಿಸಿಎಂ ಅಜಿತ್ ಪವಾರ್ ಸೇರಿದಂತೆ 5 ಜನ ದುರ್ಮರಣಕ್ಕೀಡಾದರು. ಮಹಾರಾಷ್ಟ್ರದಲ್ಲಿ ಒಂದು ರಾಜಕೀಯವಾಗಿ ಶೂನ್ಯತೆ ಆವರಿಸಿದೆ ಅಜಿತ್ ಪವಾರ್ ಅವರ ಅಕಾಲಿಕ ನಿಧನದ ಕಾರಣಕ್ಕೆ. ಬಾರಾಮತಿಯಲ್ಲಂತೂ ಶೋಕಾಚರಣೆ ಮುಗಿಲು ಮುಟ್ಟಿದೆ. ತಮ್ಮವರನ್ನ ಕಳ್ಕೊಂಡಂತಹ ಉಳಿದ ಕುಟುಂಬಗಳಿಗೆ ಎಷ್ಟು ನೋವಾಗಿದೆಯೋ ಅದೇ ರೀತಿ ಬಾರಾಮತಿಯ ಜನ ಕೂಡ ಅತ್ಯಂತ ಪ್ರೀತಿಯಿಂದ ನೋಡ್ತಾ ಇದ್ದಂತಹ ದಾದಾ ಇನ್ನಿಲ್ಲ ಅನ್ನೋ ಸುದ್ದಿಯನ್ನ ಅರಗಿಸಿಕೊಳ್ಳೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಡೆವಲಪ್ಮೆಂಟ್ ಅಂದ್ರೆ ಏನು ಅನ್ನೋದನ್ನ ವೆಸ್ಟ್ ಮಹಾರಾಷ್ಟ್ರ ಅಂದ್ರೆ ಪಶ್ಚಿಮ ಮಹಾರಾಷ್ಟ್ರಕ್ಕೆ ತೋರಿಸ್ಕೊಟ್ಟ ಛಾತಿ ಅಜಿತ್ ಪವಾರ್ರಿಗೆ. ಈಗ ಅವರಿಲ್ಲ. ಬೆಳಗ್ಗೆ 11 ಗಂಟೆ ಅಷ್ಟೊತ್ತಿಗೆ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಅಂತ್ಯಕ್ರಿಯೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಸಿಎಂ ದೇವೇಂದ್ರ ಫಡ್ನವೀಸ್, ಡಿಸಿಎಂ ಏಕನಾಥ್ ಶಿಂದೆ ಕೂಡ ಭಾಗಿಯಾಗ್ತಾ ಇದ್ದಾರೆ. ಸದ್ಯ ಸ್ವಗ್ರಾಮ ಕಾಟೇವಾಡಿಯ ಮನೆಯಲ್ಲಿ ಗಣ್ಯಾತಿ ಗಣ್ಯರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ, ಸಾರ್ವಜನಿಕರಿಗೆ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ವಿಜುವಲ್ಸ್ ನೀವು ಗಮನಿಸ್ತಾ ಇದ್ದೀರಾ. ರಾಷ್ಟ್ರ ಧ್ವಜದಲ್ಲಿ ಅಜಿತ್ ಪವಾರ್ ಅವರು ಕೊನೆಯ ವಿದಾಯವನ್ನ ಅವರ ಮನೆಗೆ ಹೇಳೋ ಸಂದರ್ಭ ಇದು. ಆ ಪಾರ್ಥಿವವನ್ನ ಮೈದಾನಕ್ಕೆ ತೆಗೆದುಕೊಂಡು ಹೋಗೋ ಸಂದರ್ಭ. ಅದಕ್ಕೂ ಮುಂಚೆ ಸೇರಿರುವ ಸಾವಿರಾರು ಕಾರ್ಯಕರ್ತರನ್ನು ನೋಡ್ತಾ ಇದ್ದೀರಾ. ಇದೇ ಬಾರಾಮತಿಯ ಈ ಮನೆಯಲ್ಲಿ ಅನೇಕ ಕಾರ್ಯಕರ್ತರಿಗೆ, ಅನೇಕರ ಬಾಳಿಗೆ ಬೆಳಕಾಗಿದ್ರು ಅಜಿತ್ ಪವಾರ್. ಇನ್ಯಾವತ್ತೂ ಈ ಮನೆ ಕಡೆಗೆ ಅವರು ದೈಹಿಕವಾಗಿ ಬರೋದಕ್ಕಂತೂ ಸಾಧ್ಯನೇ ಇಲ್ಲ. ಅವ್ರ ಚಿಂತನೆಗಳು ಮಾತ್ರ ಆ ಮನೆಯಲ್ಲಿ ಉಳ್ಕೊಳ್ಳುತ್ತೆ. ಇನ್ನೊಂದು ಕಡೆಗೆ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆ ನಡೆದಿರುವ ಜಾಗದಲ್ಲಿ ನೆರೆದಿರುವ ಅಸಂಖ್ಯಾತ ಅಭಿಮಾನಿಗಳನ್ನ, ಊರಿನ ಜನರನ್ನ ನೀವು ಗಮನಿಸ್ತಾ ಇದ್ದೀರಾ. ಎಲ್ಲರ ಮುಖದಲ್ಲೂ ಕೂಡ ದುಃಖ ಉಮ್ಮಳಿಸಿ ಬರ್ತಾ ಇದೆ. ಅಜಿತ್ ಪವಾರ್ ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ರು, ನನಗೆ ಬೇರೆ ವ್ಯಸನಗಳಿಲ್ಲ, ರಾಜಕಾರಣ ಮಾಡೋದೇ ಒಂದು ವ್ಯಸನ. ಬೆಳಗ್ಗೆ 6 ಗಂಟೆಗೆ ಜನರಿಗೆ ಅವರು ಸಿಗೋದಕ್ಕೆ ಸ್ಟಾರ್ಟ್ ಆದರೆ ಮಧ್ಯರಾತ್ರಿ 12 ಗಂಟೆ 1 ಗಂಟೆ ತನಕ ನಿರಂತರವಾಗಿ ಜನರ ಸಂಪರ್ಕದಲ್ಲೇ ಇರ್ತಾ ಇದ್ರು. ಇಂಡಸ್ಟ್ರಿಯಲ್ ಟೌನ್ ಪ್ಲಾನಿಂಗನ್ನು ಬಾರಾಮತಿಗೆ ತರಬೇಕು ಅಂತ ಅನೇಕ ಉದ್ಯಮಿಗಳನ್ನು ಕರ್ಕೊಂಡು ಬಂದಿದ್ದು ಕೂಡ ಇವ್ರುಗಳೇ. ಶರದ್ ಪವಾರನ್ನ ಇನ್ನೊಂದು ಕಡೆ ಗಮನಿಸ್ತಾ ಇದ್ದೀರಾ. 90 ವರ್ಷ, 90ಕ್ಕೂ ಅಧಿಕ ವರ್ಷಗಳಾಗಿದೆ ರಾಜಕೀಯ ಸಂಧ್ಯಾಕಾಲ ಶರದ್ ಪವಾರ್ ಅವರಿಗೆ. ಅದರ ಮಧ್ಯದಲ್ಲಿ ಅವರ ಸಹೋದರ ಮಗನನ್ನ ಅವರಿಗಿಂತ ಮುಂಚೆ ಹೀಗೆ ಬೀಳ್ಕೊಡುಗೆ ಮಾಡಿಕೊಡ್ಬೇಕಲ್ಲ ಅನ್ನುವಂತಹ ನೋವು. ಇದೇ ಶರದ್ ಪವಾರ್ ಅವರ ಗರಡಿಯಲ್ಲಿ ಅಜಿತ್ ಪವಾರ್ ಅವರು ಬೆಳೆದ್ರು. ಇನ್ಫ್ಯಾಕ್ಟ್ ಒಂದು ಹಂತದಲ್ಲಿ ಶರದ್ ಪವಾರ್ ಅವರಿಗೆ ಸೆಡ್ಡು ಹೊಡೆದು ಅಜಿತ್ ಪವಾರ್ ಗಟ್ಟಿ ಧ್ರುವದಂತೆ ನಿಂತವರು. ಬಟ್ ಮುಂದಿನ NCP ನಾಯಕತ್ವ ಯಾರು ವಹಿಸ್ಕೊಳ್ತಾರೆ ಅನ್ನೋ ಪ್ರಶ್ನೆ ಸಾರ್ವಜನಿಕವಾಗಿದೆ.